ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ ಹೇಳಿ. ಇದು ಹೆಮ್ಗೆ ಗ್ರಾಮ, ತಾಲೂಕು. ನಮ್ಮದು VR ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ KR ನಗರ. 9902038931 ನನ್ನ ದೂರವಾಣಿ ಸಂಖ್ಯೆ. ಈಗ ನಮ್ಮ ಹತ್ರ ಗಿಡ ತೊಗೊಂಡು ಎಷ್ಟು ದಿನ ಆಯಿತು ಸರ್ ನೀವು? ಸರ್ ಗಿಡ ತೊಗೊಂಡು 3 ತಿಂಗಳಾಯಿತು. ಗಿಡ ತೊಗೊಂಡು 3 ತಿಂಗಳಾಗಿದೆ. 3 ತಿಂಗಳಿಗೆ ಪಚ್ಚಬಾಳೆ ಈ ಥರ ಇದೆ. ಹೌದು. ಇದು ಬಿಸಿಲಲ್ಲಿರೋ ಹೊತ್ತಿಗೆ ನೋಡಿ, ಆ ಭಾಗ ಶೀತ ಕಡಿಮೆ, ಚೆನ್ನಾಗಿ ಬಂದೈತೆ. ಶೀತ ಜಾಸ್ತಿ ಇರುತ್ತೋ ಮೇಲೆ ಎದ್ದಿಲ್ಲ. ಆಮೇಲೆ ಈ ಅಡಿಕೆಗೂ ಕೂಡ ಇಷ್ಟೊಂದು ಶೀತ ಇದು, ಹಾಗಾಗಿ ಮೇಲೆ ಬಂದಿರಲ್ಲ. 12 ಎಲೆ ಇದೆ ನೋಡಿ. 2, 4 ನಾಟಿ ಮಾಡಿ ಎಷ್ಟು ತಿಂಗಳು ಸರ್? ನಾಟಿ ಮಾಡಿ ನಾಳೆ 3 ತಿಂಗಳಿದು ಬಾಳೆ. 3 ತಿಂಗಳು. 2, 4, 6, 8, 10 ಬರುತ್ತೆ ನೋಡಿ. ಇದು ಶೀತ ಜಾಸ್ತಿ ಆದಾಗ ಹೆಂಗಾಗುತ್ತೆ ಅಂದರೆ, ಈ ಥರ ಸುಳಿ ಹೋಗಿತ್ತಿದು. ಸುಳಿ ಹೋಗಿದ್ನ ಕಿತ್ತಾಗ ನೋಡೋಣ ಅಂತ ನೋಡಿ. ಬೇರೆ ಎಷ್ಟು ಉದ್ದ ಬಂದದೆ, ಇಷ್ಟು ಉದ್ದ ಬೇರೆ ಬಂದದೆ. ಇಲ್ಲಿ ಕರ್ರಗಾಗೋದಲ್ಲ ನೋಡಿ, ಈ ಕಪ್ಪು ಬಣ್ಣ ಆಗಿದೆ ನೋಡಿ. ಇದು ಬರ್ತಾನೆ ಇಲ್ಲ, ಅದು ಕಿತ್ತರು ಇದು ಅಷ್ಟೊಂದು ಆಳವಾಗಿ ಹೋಗಿದೆ. ಬಟ್ ಶೀತ ಜಾಸ್ತಿಯಾಗಿ ಪೂರ್ತಿ ಆಹಾರ ಎಳ್ಕೊಳ್ಳೋ ಬೇರುಗಳೆಲ್ಲ ಕಪ್ಪು ಬಣ್ಣಕ್ಕೆ ಬಂದ್ಬಿಟ್ಟವೆ ನೋಡಿ. ಗೆಡ್ಡೆನೇ ಕಪ್ಪಾಗೋಗಿದೆ ಇದು. ಸೊ ಇದು ಶೀತಕ್ಕೆ ಹಿಂಗೆ ಆಗೋದು. ನಾವೇನು ಮಾಡ್ತೀವಿ, ಮೇಲ್ಮಣ್ಣಲ್ಲಿ ನೋಡ್ತೀವಿ ಡ್ರೈ ಆಗ್ಬಿಟ್ಟದೆ, ನೀರು ಕೊಡಿ, ನೀರು ಮೇಗ್ ಬರಬೇಕು ಅಂದರೆ ನೀರು ಕೊಡಿ ಅಂತ. ಇಲ್ಲಿ ನೀರು ಕೊಡ್ತು ಅಂದರೆ ಇವು ಹಿಂಗೆ ಕೊಳ್ತೋಯ್ತವೆ. ಹಿಂಗೆ ಕೊಳ್ತೋಯ್ತು ಅಂದರೆ ಗಿಡ ಮೇಲೆ ಬರಲ್ಲ. ಸೊ ಇನ್ಮೇಲೆ ಏನಿದ್ರು ಮಣ್ಣನ್ನು ಸ್ವಲ್ಪ ಮುಟ್ಟಿ ನೋಡಿ. ಹೋದ್ಸರಿ ತೋರಿಸ್ಕೊಟ್ಟಿದ್ನಲ್ಲ ಆ ಥರ ನೋಡಿ. ಈ ಥರ ಇಷ್ಟು ಆಳದಲ್ಲಿ ತೆಗೆದ್ಬಿಟ್ಟು ಇಲ್ಲಿ ನೋಡಿ ಹಿಂಗೆ ಅಮುಕ್ತೀವಿ ಅನ್ಕೊಳ್ಳಿ. ಹಿಂಗೆ ಈಗ ಇದು ನನ್ನ ಪ್ರಕಾರ ಹಿಂಗೆ ಚೂರು ಅಮ್ಕ್ರೆ ನೀರು ಬಂದ್ಬಿಡ್ತದೆ. ಇದು ಇನ್ನು 20 ದಿನ ನೀರು ಬೇಡ 15 ದಿವಸ 15 ದಿವಸ ಇವತ್ತೇ ಡೇಟ್ ಬರ್ಕೊಂಡು ಕೊಡಬೇಡಿ. ಅಷ್ಟು ತೇವ ಇಲ್ಲಿ ನೋಡಿ. ಇಲ್ಲಿ ಮೇಲ್ಗಡೆ ಇಲ್ಲಿ ಬರ್ಬರ್ಗಿದೆ, ಇಲ್ಲಿ ನೋಡಿ ಒಳಗಡೆ ಒಂಚೂರು ತೇವ ಇದೆ. ಇಲ್ಲಿ ನೋಡಿ, ಇಲ್ಲಿ ಬರ್ತದೆ. ನೀವು ಏನು ಮಾಡಬೇಕು ಅಂದರೆ, ಈ ಡ್ರಿಪ್ ವೈರನ್ನು ಸೆಂಟ್ರಿಗೆ ಮಾಡಿ, ಇದ್ರಿಗೆ ಸೆಂಟ್ರಿಗೆ ಮಾಡಿ. ಸೆಂಟ್ರ್ ಮಾಡಿಬಿಟ್ಟು ಇವತ್ತಿಂದ ನೀರೆಲ್ಲ ಕೊಡಬೇಡಿ. ಅದು ತಗೊಳ್ಳಿ, ಅದು ಇಲ್ಲೊಂದು ಚೂರು ಬೇಕಿದ್ರೆ ಈ ಸೆಂಟ್ರಲ್ಲಿ ಮಾಡಿ. ಇಲ್ಲ ತೇವ ಇದೆಯಾ? ಹಾಂ, ಸಾಕು. ಈ ತೇವನೇ ಇಲ್ಲಿಗೆ ಅಲ್ಲೂ ನೀರು ಬಿಟ್ಟು ತೇವ ಇಲ್ಲಿ ಬಂದ ಮೇಲೆ, ಇಲ್ಲಿ ಬಿಟ್ಟ ಮೇಲೆ ತೇವ ಅಲ್ಲಿಗೆ ಹೋಗುತ್ತಲ್ವಾ, ಅಡಿಕೆ ಎಳ್ಕೊತದೆ. ಇಲ್ಲಿಗೆ ಒಂದು ಡ್ರಿಪ್ ಮಾಡಿ, ನೆಕ್ಸ್ಟ್ ಪಕ್ಕದ ಹಂಗೆ ಮಾಡಿ, ನೆಕ್ಸ್ಟ್ ಪಕ್ಕದ ಹಂಗೆ ಮಾಡಿ. ಇವತ್ತಿಂದ ಇನ್ನು 10 ರಿಂದ 15 ದಿವಸ ನೀರು ಕೊಡ್ಬಿಡಿ. 10 ದಿನ ನಾನು ಕಂಟ್ರೋಲ್ ಮಾಡಿ. ಹಾಂ, ನೀರು ಸಾಲಿಲ್ಲ ಅಂದ್ಬಿಟ್ಟು ನಾನು ರೈನ್ ಹೋಸ್ಟ್ ಮಾಡ್ಬಿಟ್ಟೆ ಇದನ್ನ. ಹಾಂ, ಇಲ್ಲಿ ಏನು ಮಾಡಿದೀವಿ, ಇಲ್ಲಿಂದ ಒಂದು 6 ಪಟ ಇದೆಯಲ್ಲ, ಇಲ್ಲಿಗೆ ಕೊತ್ತಂಬರಿ ಹಾಕಿದೀವಿ. ಇಲ್ಲೆಲ್ಲ ಹಾಕಿ ಕೊತ್ತಂಬರಿ ಹಾಕಿದ್ರ ನೋಡಿ. ಪಟದೊಳಗಡೆ ಕೊತ್ತಂಬರಿ ಹಾಕರೆ ಈಗ ಹುಟ್ಟುತ್ತಾ ಇದೆ. ಇನ್ನು ಆ ಕಡೆ ಅದು ಸೊಪ್ಪು, ಮೂಲಂಗಿ, ಪಾಲಕ್ಕು, ಚಿಲ್ಕಿರೆ ಹಾಕೊಂಡಿದೀವಿ ಸುಮ್ಮನೆ. ಇರಲಿ ಸರ್, ಅದು ಪಾಪ ಅದು ಸೊಪ್ಪಳು ತಿರ್ಗಾಡೋದು ಬೇಡ, ಅದು ಬರಲಿ. ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ನೋಡಿ. ಅಂತರ ಬೆಳೆ ಮಾಡೋರೆ ಕಳೆ ಬರ್ದಂಗೆ ಇರಲಿ ಅಂತ. ನಾನು ಇದನ್ನೇ ಮಾಡಿಸಿ ನೆನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲೇನು ಅದ್ರ ಗರಿ ಏನಿದೆ, ಇದೇ ಗರಿನ ಈ ಥರ ಹಾಕೊಂಡ್ರೆ ಒಳ್ಳೇದು. ಇಲ್ಲಿ ನಮ್ಮ ಸಪರೇಟ್ ಇದೆ, ತೋಟದಲ್ಲಿ ತಗೊಂಡಿದ್ರೆ ಕಟ್ಟಿ ಅಂತ ಹೇಳಿದ್ರೆ 2-3 ದಿನದಲ್ಲಿ ಕಟ್ಬಿಡಿ. ನೋಡಿ ಏನಿಲ್ಲ ನೋಡಿ, ಈ ಅಡಿಕೆ ಪಟ ಇದೆಯಲ್ಲ, ಇದೇ ಸಾಕು. ಇದನ್ನೇ ಈ ಥರ ಎಲ್ಲ ಇನ್ನೇನು ಹೊರಗಡೆಯಿಂದ ತರೋದೇನು ಬೇಡಿ ನೀವು. ಹಾಂ, ಎಲ್ಲಕ್ಕೂ ತೇವ ಕಡಿಮೆನೇ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಚೆಲ್ಲಿದ್ದೀರಿ. ಹಾಂ ಸರ್, ಸಕ್ಸಸ್ ಆಗುತ್ತೆ ಈ ಥರ ನೋಡಿ. ಈ ಥರ ಅಂತರ ಬೆಳೆನ ಹಾಕೋಬಿಟ್ರೆ ರೈತರಿಗೆ ಭಾರಿ ಒಳ್ಳೇದು. ಅದು ಇದು ಮೂಲಂಗಿ. ಹಾಂ ನೋಡಿ, ಇಷ್ಟೆಲ್ಲ ಚೆಲ್ಲಿದ್ರಿ, ಇದು ಫುಲ್ ಚೆಲ್ಲಿದ್ರಿ ಮೂಲಂಗಿ ಇದೆ ನೋಡಿ. ಇದು ಚಿಲ್ಕಿರೆ, ಇದು ಅದೆರಡು. ಇದು ಮೂಲಂಗಿ, ಅದು ಸಂಬಸಪ್ಪ, ಅದು ಸಬ್ಸಿಗೆ, ಪಾಲಕ್ಕು, ಆ ಕಡೆ ಲಾಸ್ಟ್ ಕೊತ್ತಂಬರಿ. ಇದೆರಡು ಚಿಲ್ಕವರೆ ಅಂತ ಹೇಳ್ತಾರಲ್ಲ, ಚಿಲ್ಕವರೆ ಇದು ಫುಲ್ 2 ಲೈನ್ ಹಾಕ್ಬಿಟ್ಟಿದೀವಿ. ಚೆನ್ನಾಗಿ ಬಂದಿದೆ ಎಲ್ಲ ನೋಡಿ. ರೈತರಿಗೆ ಅನುಕೂಲ ಆಯ್ತು ಹಾಕೊಂಡ್ರೆ. ಹಾಂ, ಕೀರೆ ಸೊಪ್ಪು ಅಂತೀವಿ. ಹಾಂ, ಅದು ರೈತರಿಗೆ ಅನುಕೂಲ ಆಗುತ್ತೆ. ಕಳೆ ಬರ್ದಂಗೆ ಆಯ್ತು, ಬೆಳೆ ತಗೊಂಡಂಗೆ ಆಯ್ತು, ಮಾಡ್ಬೋದು. ಅಂದರೆ ನಿಮ್ಮ ಟೌನ್ ಹತ್ರ ಇರೋದ್ರಿಂದ ತೊಂದರೆ ಎಲ್ಲ ಮಾರ್ಕೋದು ನೋಡಿ. ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿ, ಟ್ರೈಕೋಡರ್ಮ ಸುಡೋಮನಸ್ ಇರುತ್ತೆ, ಅದು ಹಾಕೋಬಿಡಿ. ಹಾಂ, ಚೆನ್ನಾಗಿದೆ ಇದು. ಗಿಡ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್, ಏನು ತೊಂದರೆ ಇಲ್ಲ. ಸಣ್ಣ ಪುಟ್ಟ ಒಂದೊಂದು ಈ ಥರ ಹೋಲ್ಗಳಾಗ್ಬಿಟ್ಟಿದೆ ಇಲ್ಲಿ ನೋಡಿ. ಹೌದು, ಅದು ಹುಳ ಮೇದಿರ್ತದೆ. ಆಹಾರ ಬೇಕಲ್ಲ, ನೀವು ಕಳೆ ಎಲ್ಲ ತೆಗೆದ್ಮೇಲೆ ಊಟ ಬೇಕಲ್ಲ ನೋಡಿ. ಇದು ಈ ಹುಳ ಇಲ್ಲೆಲ್ಲ ರೌಂಡ್ ಮೇಯ್ಕೊಂಡು ನೋಡಿ. ಇಲ್ಲೇ ಕಸ ಹಾಕೈತೆ ನೋಡಿ. ಹೋಗೈತೆ ಈಗ ಅಲ್ಲಿ ಇದ್ರ ಕಸ. ಅದು ಈಗ ಔಷಧಿ ಹೊಡಿಬೇಕು ಇದಕ್ಕೆ. ಔಷಧಿ ಒಂದು ಅಡಿಕೆಲ್ಲ ಏನು ತಲೆ ಕೆಡಿಸ್ಕೊಳ್ಬೇಡಿ, ಜಾಸ್ತಿ ಇದ್ರೆ ಮಾತ್ರ. ಸ್ವಲ್ಪ 1-2 ಗಿಡ ಕಪ್ಪಾಗ್ಬಿಟ್ಟಿದ್ದು. ಯಾವ ಕಪ್ಪ ಇರ್ತದೆ ತೋರಿಸಿ. ನಿಮ್ಮಲ್ಲಿ ಜಮೀನಲ್ಲಿ ಕಳೆ ಇಲ್ಲ ಅಂದರೆ ಹುಳುಗಳು ಬೆಳೆ ತಿಂತವೆ. ಅದಕ್ಕೆ ಲೈಟಾಗಿ ಅಲ್ಲೆಲ್ಲ ಕಳೆ ಇದ್ರೆ ಚಿಗುರ್ತಾ ಇದ್ರೆ ಅದೇನೂ ಹಾಕಿಲ್ಲ.